ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಂಕರ್ ಸ್ಯಾಂಡಿ ಯೂಟ್ಯೂಬ್ ಚಾನಲ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ನಾನು ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಶಿವ ಸ್ಟ್ಯಾಚ್ಯೂನ ನೋಡೋದಕ್ಕೆ, ಒಂದು ಡಿವೈನ್ ಆಗಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಾವು ಹೋಗೋಣ ಅಂತ ಅಂದ್ಕೊಂಡ್ವಿ. ಏನು ಇದ್ದಕ್ಕಿದ್ದಂತೆ ಅಂತ ಅಂದ್ಕೊಂಡ್ರೆ ಇದ್ದಕ್ಕಿದ್ದಂತೆ ಏನಿಲ್ಲ, ನಮ್ಮ ಅಕ್ಕ ಬಾವಂದು 5th ಇಯರ್ ಆ್ಯನಿವರ್ಸರಿ ಇತ್ತು. ಆ್ಯಕ್ಚುಲಾಗಿ ನಾವು ಪಾಂಡಿಚೇರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಯಾವ ಪಾಂಡಿಚೇರಿಗೂ ಹೋಗೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಎಲ್ಲಾದರೂ ಹೋಗ್ಬೇಡ ಅಂದ್ಕೊಂಡು ಇಲ್ಲಿಗೆ ಪ್ಲ್ಯಾನ್ ಆಯಿತು. ಸರಿ ಅಂತ ಹೇಳ್ಬಿಟ್ಟು ನಾನು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಹೊರಟು ಹೋದೆ. ಆ್ಯಂಡ್ ಬಸ್ಸಲ್ಲೇ ಹೋದೆ. ನಾನು ಅಲ್ಲಿಂದ ಅಲ್ಲಿಗೆ ಫ್ರೀ ಟಿಕೆಟ್ ಇದೆ ಅಲ್ಲ, ಸೊ ಹಾಗಾಗಿ ಅದರಲ್ಲೇ ಹೋದೆ. ಅಲ್ಲಿ ಹೋಗಿ ಇಳ್ಕೊಂಡೆ ಕೆಂಗೇರಿನಲ್ಲಿ. ಅಲ್ಲಿಂದ ಅಲ್ಲಿಗೆ ರೋಡ್ ಕ್ರಾಸ್ ಮಾಡೋದಕ್ಕೆ ಸ್ಕೈ ವಾಕ್ ಮೇಲೆ ಹೋಗ್ಬೇಕಾಗಿ ಬಂತು. ಬಟ್ ಅಲ್ಲಿ ತುಂಬ ಜನ ಇದ್ದರು. ಆ್ಯಂಡ್ ಓಕೆ ಫೈನಲಿ ಹೋದೆ ನಾನು ಬಸ್ ಸ್ಟ್ಯಾಂಡ್ಗೆ. ಅಲ್ಲಿ ನೋಡಿದ್ರೆ ಬಸ್ಗಳು ಫುಲ್ಲು ಕ್ಯೂನಲ್ಲಿ ಬರ್ತಾನೆ ಇದೆ ಸರ್ವಿಸ್ ಸಾಲಲ್ಲಿ. ನಾನು ಬಸ್ ಬಂದಪ್ಪ ಅಂದ್ಕೊಂಡು ಹೋಗೋ ಅಷ್ಟರಲ್ಲಿ ನನ್ನ ಮಗ ನಿಲ್ಲಿಸಲಿಲ್ಲ, ಮುಂದಕ್ಕೆ ಕೊಟ್ಟೋಗ್ಬಿಟ್ಟ ಡ್ರೈವರು. ಅಯ್ಯೋ ಬಸ್ ಮಿಸ್ ಆಯ್ತಲ್ಲಪ್ಪ, ಮತ್ತು ಟೈಮ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ನಾವು 3 o'clock ಮನೆಗೆ ಬಿಡೋಣ ಅಂದ್ಕೊಂಡ್ವಿ. ಬಟ್ ಅಲ್ಲಿ ನಾನು ಹೋಗಿದ್ದೆ 4:30 ಆಗೋಗಿತ್ತು. ಸೊ ಫೈನಲ್ ಇನ್ನೂ ಲೇಟಾಗಿ ಹೋಗ್ಬಿಡುತ್ತೆ, ಬೈಸ್ಕೊತೀನಿ ನಮ್ಮ ಅಕ್ಕನ ಕೈಲಿ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಯಾವುದೋ ಹುಡುಗಿ ಬಂದ್ಬಿಟ್ಟು ಡೋರ್ ನಾಕ್ ಮಾಡಿದ್ರು. ಸೊ ನಾನು ಹೋಗಿ ಅದೇ ಬಸ್ಸಿಗೆ ಹತ್ಕೊಂಡೆ, ಟಿಕೆಟ್ ತೊಗೊಂಡೆ, ಫ್ರೀ ಟಿಕೆಟ್ ತೊಗೊಂಡು ಸರಿ ಅಂತ ಹೇಳ್ಬಿಟ್ಟು ಬಸ್ ಹತ್ತಿ ಕೂತ್ಕೊಂಡೆ ನಾನು. ಆ್ಯಂಡ್ ನಮ್ಮಕ್ಕ ಮನೆಯ ಸ್ಟಾಪ್ ಬಂತು, ಬಸ್ ಸ್ಟಾಪ್. ಅಲ್ಲಿಂದ ಇಳ್ಕೊಂಡೆ. ಗಾಯ್ಸ್, ಮನೆಗೆ ಹೋಗಿ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಕಾರ್ ತಗೊಂಡ್ಬಂದ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ. ಹಾಯ್ ಬೇಬಿ. ಹಾಯ್. ಅರ್ಥ ಕೊಡು ಅಂದ್ರೆ ಲವ್ ಯು ಚಿನ್ನ. ಹ್ಯಾಪಿ. ಓಪನ್ ಮಾಡಿ ಕೊಡ್ಲ ಬಂಗಾರ. ಹ್ಯಾಪಿನಾ? ಚಿತ್ರ ತೋರಿಸಿದ್ದು ಪೆನ್ನು ನೀನು ರಾಮನಗರ ಬಂದಾಗ ಕೊಡುತ್ತಂತೆ. ಅಲ್ಲಿ ಆಟ ಆಡೋಕ್ಕೆ ಬರೆಯಕ್ಕೆ ಬೇಡವಾ, ಅದಕ್ಕೆ. ಓಕೆನಾ ಗೈಸ್? ನಮ್ಮ ಚಿಮ್ಮಿ ಡೀಪಾಗಿ ಆಟ ಆಡ್ತಾ ಇದ್ದೇನೆ. ಏನ್ ಚಿಮ್ಮಿ ಇದು? ಚಿಕ್ಕು ಬಾಲ. ಯಾರ್ಯಾರೆಲ್ಲ ಇದರಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಆಟ ಆಡಿದ್ರಿ ಕಮೆಂಟ್ ಮಾಡಿ. ನಾವು ಇವಾಗಲೂ ಆಟ ಆಡ್ತಿದೀವಿ ಅಲ್ವಾ ಚಿಮ್ಮಿ? ಯಾಕೆಂದ್ರೆ ನಾವು ಇನ್ನೂ ಚಿಕ್ಕವರು. ನಾನು ನಮ್ಮ ಚಿಮ್ಮಿ ಯಾವಾಗಲೂ ಬ್ಯಾಕ್ ಸೀಟ್ ಅಲ್ವಾ ಚಿನ್ನ? ಮೋಸ ಅಲ್ವಾ ಚಿಮ್ಮಿ ನಮಗೆ? ನಮ್ಮ ಫ್ರೆಂಡ್ ಸೀಟಲ್ಲಿ ಕುತ್ಕೊಡಕ್ಕೆ ಬಿಡಲ್ಲ. ಈಸ್ ಬಿಸಿ. ಬಿಸಿನಾ ಚಿನ್ನ ನೀನು? ಏನಕ್ಕೆ ಬಿಸಿ? ಏನ್ ಆಟ ಆಡ್ತಿದ್ಯಾ? ಏನದು? ನೋಡ್ದೆ ಏನದು? ಎಲ್ಲಾ ಕಡೆ ಕರ್ನಾಟಕದ ಕಬ್ಬು ಪಸರಿಸ್ತಿದೆ. ನೋಡ್ದೆ ಚಿನ್ನ? ಏನು ಚಿನ್ನ ಅದು? ಏನಾಗ್ತಿ ಚಿನ್ನ ನೀನ್ ದೊಡ್ಡದಾದ್ಮೇಲೆ? ಸೂಪರ್ ಮ್ಯಾನ್ ಆಗ್ತೀಯಾ? ಹಂಗಾದ್ರೆ ಆಕ್ಟರ್ ಆಗಲ್ಲ ನೀನು? ಆಕ್ಟರ್ ಆಗಲ್ವಂತೆ ಚಿಮ್ಮಿ, ಸೂಪರ್ ಮ್ಯಾನ್ ಆಗ್ತಾನಂತಪ್ಪ. ಓಕೆ. ನಿಧಾನಕ್ಕೆ ಹೋಗಿ ಪಾಪ, ಬಿದ್ದೋಗ್ತಾನಂತೆ. ಅಯ್ಯೋಯಪ್ಪ. ಮಾಡ್ತಿದ್ಯಾ? ಬಾಳೆ ತಿಂತಿದ್ಯಾ? ನಾನು ಪಾಯಸ ತಿಂತಿದ್ದೀನಿ. ಹೊಟ್ಟೆ ಸೇತಲ್ವಾ ಚಿಮ್ಮಿ ನಮಗೆ? ಓಕೆ. ಕಾರಲ್ಲಿ ಏನೋ ಒಂದು ಕೋಟ್ ಹಾಕಿದ್ದಾರೆ ನೋಡಿ ಇಲ್ಲಿ. ಕಾಣಿಸ್ತಿಲ್ಲ, ಹೊರಟೋಯ್ತು ಕಾರು ಮುಂದೆ. ಬೇಡಿ ತಿಂದರೆ ನೀಡಿದಷ್ಟು, ದುಡಿದು ತಿಂದರೆ ಬೇಕಾದಷ್ಟು ಅಂತ ಹಾಕ್ಸಿದ್ದಾರೆ ಇಲ್ಲಿ. ಸೂಪರ್ ಗಾಯ್ಸ್. ನಾವಿವಾಗ ಹೋಗ್ತಿಲ್ಲ ಏರ್ಪೋರ್ಟ್ ಕಡೆಗೆ, ನಾವು ಹೋಗ್ತಿರೋದು ಎಲ್ಲಿಗೆ ಚಿನ್ನ? ಯಾ ಮಾಮಿ? ಶಿವ ಮಾಮಿ. ಬರುತ್ತೆ ನೋಡು ಚಿಮ್ಮಿ.
ಆಗಲೇ 6:20 ಆಗಿದೆ. ನಾವಿವಾಗ ರೀಚ್ ಆಗಿದ್ದೀವಿ. ಈ ಕಡೆ ಯಾವ್ದೇವ್ರಿದು ಹಾವು. ಅಲ್ಲೆಲ್ಲ ವಿಡಿಯೋ ಮಾಡೋಂಗಿಲ್ಲ, ಅದನ್ನು ಒಂದು ಸುತ್ಕೊಂಬರ್ಬೇಕಿತ್ತು, ಇದ್ರ ಮೇಲೆ ನಡ್ಕೊಂಬರ್ಬೇಕಿತ್ತು. ಇಲ್ಲಿ ಅವ್ರು ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು, ಆದರೆ ನಾನು ಲೈಟಾಗಿ ವಿಡಿಯೋನ ಮಾಡಿಕೊಂಡೆ. ನಮ್ಮ ಕೂಗ್ತಿದ್ದಾಳ ಮಮ್ಮಿ, ನೋಡೋಣ ಅಲ್ಲಿ ನೋಡು ಮಮ್ಮಿ. ಯಪ್ಪ ಮಮ್ಮಿ ನೋಡು ಫೋನಲ್ಲಿ ಚೆನ್ನಾಗಿದ್ಯಾ? ಹೋಗೋಣ ಮಮ್ಮಿ ಹತ್ರ ಇವಾಗ. ಓಕೆ, ಎಷ್ಟೊಂದು ಜನ ಇದ್ದಾರೆ ನೋಡಿ. My God! Years ago, a being appeared in the upper regions of Himalayas. When intensity peaked, he became utterly still. People saw that ಬಿಟ್ಟರೆ ಕೌಂಟ್ರಲ್ಲಿ ಇಸ್ಕೋಬೇಕು. ಗೋಶಾಲೆ ಬೇರೆ ಇದೆ. ಅಂಬಗಳು ನೋಡ್ದಮ್ಮ. ಚೆನ್ನಾಗಿ ಅನ್ಸ್ತಾ? ಅದು ಅಂಬ. ಕರ ಹತ್ರ ಬಂದ್ವಿ. ಹೋಗೋಣ ಬೇಗ, ಎಲ್ಲ ಎಷ್ಟೊಂದು ಕಾರ್ಗಳಿದೆ, ತಗೊಂಡು ಹೋಗೋಷ್ಟಲ್ಲಿ ಲೇಟ್ ಆಗ್ಬಿಡುತ್ತೆ. ಹೋಗೋಣ ಬೇಗ, ನಡಿ ಒಳಗೆ. ಹಾಂ ಓಕೆ, ಹೋಗೋಣ. 7:45 ಆಗಿದೆ. 15 ಮಿನಿಟ್ಸ್ ಲೇಸರ್ ಶೋ ಇರುತ್ತೆ. ಹೆಂಗನ್ಸ್ತು ನಿಮಗೆಲ್ಲ ಎಕ್ಸ್ಪೀರಿಯನ್ಸ್? ಹಾಂ, ಸತ್ತಾಯಿತು ಬ್ರೋ. ನಿಮಗೆ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ಚಿಮ್ಮಿ ಹೆಂಗಿತ್ತು? ಚಿಮ್ಮಿ ಮಾಮಿದು ಸೂಪರ್ ಆಗಿತ್ತು. ನಿಜವಾಗ್ಲೂ ಒಂದು ಡಿವೈನ್ ಎಕ್ಸ್ಪೀರಿಯನ್ಸು. ಇಲ್ಲಿ ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತ, ಫೋನಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡಬೇಕು. ನಮ್ಮ ಬೇರೆ ಐಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಹೆವಿ ವೆಹಿಕಲ್ಸ್ ಇವತ್ತು. ವೀಕೆಂಡಲ್ಲಿ ಮುಗೀತು. ಶಿವರಾತ್ರಿಲಿ ಬಂದರೆ ಕತೆ ಅಷ್ಟೇ. ಹರ ಹರ ಮಹಾದೇವ್. ನಿಮ್ಮ ಫಸ್ಟ್ನೇ ಇಯರ್ ಆ್ಯನಿವರ್ಸರಿಗೆ ಎಲ್ಲಿ ಕರ್ಕೊಂಡು ಹೋಗಿದ್ದೆ ನಾನು? ಮಧುಗಿರಿ ಬೆಟ್ಟ ಕರ್ಕೊಂಡು ಹೋಗಿದ್ದೆ ಗಾಯ್ಸ್. ಜೀವನ ಮದುವೆ ಆಗಿದ್ದ ದಿನ ಬೆಟ್ಟ ಹತ್ತಿ ಸಾಕಾಗಿದ್ರು. ಇದೇನು ಬೆಟ್ಟ ಅಲ್ಲ,
ಚಿಮ್ಮಿಗೆ ಊಟ ಹಾಕೊಂಬಂದಿದ್ದೀವಿ ಹೊಟ್ಟೆ ಸಿಗುತ್ತೆ ಅಂತ. ಚಿಮ್ಮಿ ಊಟ ಮಾಡ್ತಿದ್ದಾನಲ್ವಾ ಚಿಮ್ಮಿ? Now not required, Mama, I think. ಚಿಮ್ಮಿ ಜಾಸ್ತಿ ಹಠ ಮಾಡೋದು ಕಲ್ತಿದ್ದಾನೆ, ಜ್ಯೂಸ್ ಬೇಕಂತೆ. ಊಟ ಮಾಡಬೇಕು, ಹಾಗಾಗಿ ಇಲ್ಲಿ ಯಾವುದೋ ಒಂದು ಹೋಟೆಲ್ ಇದೆ, ಬರ್ತಾ ಇದೀವಿ. ತಿನ್ನು, ತಿನ್ನೋಗು. ಗಾಯ್ಸ್, ರೈಸ್ ತಗೊಂಡ್ವಿ, ಒಂದು ವೇಸ್ಟ್ ಆಗೋಯ್ತು. ಹೊಟ್ಟೆ ನಮಗೆ ಹೊಟ್ಟೆ ತುಂಬೋಯ್ತು ಅಂತ ಹೇಳ್ಬಿಟ್ಟು ಹಾಗೆ ಎತ್ಕೊಂಡ್ಬಂದ್ವಿ. ನಾಯಿಗಿಟ್ರೆ ಅದಕ್ಕೆ ಬೇಡ ಆಗಿದೆ. ಊಟ ಮಾಡ್ಕೊಂಡು ಇವಾಗ ಮನೆ ಕಡೆ ಹೊರಟ್ರಿ, ಬಂದ್ವಿ. ನಡಿ ಬಂಗಾರ, ಮನೆಗೆ ಬಂದಲ್ಲ, ಹೋಗಿ ಲೆಲ್ಲ ಕುಡಿದು ಟಚ್ ಮಾಡೋಣ. ಓಕೆ, ನಡಿ, ಗೇಟ್ ಹಾಕೊಡ್ತೀನಿ. ನಿಧಾನ, ಇವನೇ ಇಲ್ಲವನೇ ಬೆಲ್ ಮಾಡ್ತಾನೆ. ಹಾಂ, ಇದಿದ್ಬಿಟ್ಟು ಬೆಲ್ ಮಾಡ್ತಿದ್ಯಲ್ಲ ಚಿನ್ನ, ಏನೇನು ತಲೆ. ನಡಿ, ನಮ್ಮ ಚಿಮ್ಮಿನೇ ಶೂಸ್ ಬಿಚ್ತಾನೆ. ಗುಡ್ ಬಾಯ್. ಎಸಿಬಾರ್ದು ಬಂಗಾರ. ಎತ್ತಿಗೆ ಒಂದು ಕಡೆ ಬಾಯ್ಲಿ. ಬರೋ ಇಲ್ಲಿ. ನೋಡ್ದ ನನ್ನ ಮಗ. ಏನ್ ಮಾಡ್ಬೇಕು ಹೇಳಿ ನೀನು ಇವಾಗ? ಆಟ ಅಲ್ಲ, ಲಾಲ ಕುಡ್ದು ತಾಚಿ ಮಾಡ್ಬೇಕು ಅಷ್ಟೇ. ಓಕೆನಾ? ಯಾವ ಆಟನೂ ಇಲ್ಲ. ಟೈಮ್ ಆಯ್ತು. ಗುಡ್ ನೈಟ್. ನಾನು ಬಜಂತಿ, ನೀನು ಬಜು. ಅಷ್ಟೇ, ಬಾಯ್. ಅಷ್ಟೇ ಬಾಯ್. ಗುಡ್ ನೈಟ್. ನಮ್ಮ ಚಿಮ್ಮಿಗೆ ಹಾಲು ಇಟ್ಟಿದ್ದಾಳಂತೆ ಫ್ರಿಡ್ಜ್ ಮೇಲೆ. ಒಲೆ ಮೇಲೆ ಅಲ್ಲ ಹಾಲಿಡೋದು, ಫ್ರಿಡ್ಜ್ ಮೇಲೆ ಇಟ್ಟಿದ್ದಾಳಂತೆ. ಹೇಳ್ತಾಳೆ, ಹೇಳು. ಓಕೆ, ಇನ್ನೂ ಇಲ್ಲ, ಕಡಿಮೆ ಕೊಟ್ಟು ಬರ್ಬೇಕು ಅವಾಗ. ಓಕೆ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ಡೇ. ನಮ್ಮ ಅಕ್ಕ ಬಾಬಾ ಆನಿವರ್ಸರಿ. ಒನ್ಸ್ ಅಗೇನ್ ಅವರಿಬ್ರಿಗೂ ಹ್ಯಾಪಿ 5th ಆನಿವರ್ಸರಿ. ಈಗ ನಮ್ಮ ಚಿಮ್ಮಿಗೆ ಹಾಲು ಕುಡಿಸ್ಬಿಟ್ಟು ಅದ್ಮದೆ ಅವನನ್ನ ಅಲ್ವಾ ಚಿಮ್ಮಿ? ಈಗ ಕರ್ಕೊಂಡೋಗಿ ಅದ್ಮದು ಅಂದ್ರೆ ಮಲಗ್ಸೋದು ಅಂತ. ಚಿಮ್ಮಿ ಅವ್ರ ಅಮ್ಮನ ಫೋಟೋ ಬರೀತಿದ್ದಾರೆ, ಡ್ರಾ ಮಾಡ್ತಿದ್ದಾನೆ. ತೋರಿಸ್ತೀನಿ ನೋಡಿ. ತೋರ್ಸು ಚಿಮ್ಮಿ ನಿಮ್ಮ ಮಮ್ಮಿನ. ವಾವ್, ನಮ್ಮಮ್ಮ ಬ್ಯೂಟಿಫುಲ್ ಆಗಿದ್ದಾಳೆ ಚಿಮ್ಮಿ. ನಮಿತಾ ಮುಚ್ಚಿಚ್ಚಿ ಆ ಥರನೇ ಅಂತೆ. ನಿಮ್ಮಮ್ಮ ಯಾವ ಥರ ಕಾಣಿಸ್ತಾವಳು ಹೇಳು ಚಿಮ್ಮಿ? ದೆವ್ವ ಥರನಾ? ಯಪ್ಪ ದೇವ, ನಾನು ಯಾವ ಥರ ಕಾಣಿಸ್ತೀನಿ? ನಾನು ದೆವ್ವದ ಥರನೇ ಕಾಣಿಸ್ತೀನ? ದೆವ್ವದ ಮಗ ಏನು ಹೇಳು? ದೇವನೇ ನೀನು. ಓಕೆ, 10:30 ಆಗಿದೆ ಆಲ್ರೆಡಿ. ಮನೆಗೆ ಬಂದಿದ್ದೀವಿ ಇವಾಗ. ಫುಲ್ ಸುಸ್ತಾಗಿದೆ. ಗುಡ್ ನೈಟ್, ಶುಭರಾತ್ರಿ. ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟು ಶುಭರಾತ್ರಿ ಆಗಿರುತ್ತೋ ಶುಭೋದಯ ಆಗಿರುತ್ತೋ ಗೊತ್ತಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹುಷಾರಾಗಿರಿ. ಲವ್ ಯು ಆಲ್. ಗುಡ್ ನೈಟ್. ರಾಧೆ ರಾಧೆ.